ಸಾಧನ ಈ ಧಾರಾವಾಹಿನ ನೋಡ್ತಿದ್ದ ಹಾಗೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಒಂಚೂರಾದರೂ ಇಷ್ಟ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಮುಂದೇನಾಗತ್ತೆ ಅಂತ ನೋಡೋಣ ಬನ್ನಿ. ಅದೇನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳು ಸಾಧನ. ಅದು ಅದಕ್ಕೆ ಮೊದಲು ಮಧ್ಯಾಹ್ನ ಊಟ ತಂದು ಕೊಡಬೇಕು ಅಂದರೆ ನಾನು ಒಪ್ಕೊಂಡೆ. ನನಗೇನು ಕಷ್ಟ ಆಗಲಿಲ್ಲ, ಆಗ್ತಾನೂ ಇಲ್ಲ. ಇವತ್ತು ನೋಡಿದ್ರೆ ಫ್ಲವರ್ ಬಾಸ್ಕೆಟ್ ತರಬೇಕು ಅಂದ್ರಿ, ಅದನ್ನು ತಂದು ಕೊಟ್ಟೆ. ಮತ್ತೆ ನನಗೆ ಒಂದರ ಮೇಲೊಂದು ಹೀಗೆ ಕೆಲಸ ಹೇಳ್ತೀರಾ ಅಂತ ಭಯ. ಅಂದರೆ ಮನೆಗೆ ಬೇಕಾಗಿರೋ ತರಕಾರಿ ಸಾಮಾನು ಎಲ್ಲ ಹಾಗೆ ತಗೊಂಡು ಬಾ ಅಂತ ಹೇಳ್ತೀರಾ ಅಂತ ಭಯ ಆತಿಗೆ. ಹಾಗೆ ಮಾತ್ರ ಮಾಡಬೇಡಿ ಪ್ಲೀಸ್. ಇದರಲ್ಲಿ ಭಯ ಪಡೋಕ್ಕೇನಿದೆ ಸಾಧನ? ಈಗ ನೀನು ಈ ಫ್ಲವರ್ ಬಾಸ್ಕೆಟ್ ತರಲಿಲ್ವಾ? ಹಾಗೆ ಸಮಯ ಬಂದಾಗ ಸಾಮಾನುಗಳು ತರಕಾರಿಗಳು ಎಲ್ಲ ತರಬೇಕಾಗತ್ತಪ್ಪ. ಅದಕ್ಕೆ ಭಯ ಪಟ್ಕೊಂಡು ಕೂತಿದ್ರೆ ಪದೇ ಪದೇ ನನ್ನ ಪರಿಸ್ಥಿತಿ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಅದಕ್ಕೆ ನಿಮಗದು ಸಣ್ಣ ವಿಷಯ ಇರ್ಬೋದು, ಆದರೆ ಭಯ ಪಟ್ಕೊಂಡಲ್ಲೆಲ್ಲ ನಡೆಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಬೇಕಾದರೆ ಅಣ್ಣನ ಕೇಳಿ. ಅಲ್ವೇನೋ ಅಣ್ಣ, ನನ್ನನ್ನು ಚಿಕ್ಕ ವಯಸ್ಸಿಂದ ಹೊರಗೆಲ್ಲೂ ಕಳಿಸ್ತಾ ಇರಲಿಲ್ಲ. ಈಗ ಅತ್ತಿಗೆ ಇಷ್ಟೆಲ್ಲ ಹೇಳ್ತಿದ್ರು ನೀನು ಸುಮ್ಮನೆ ಇರ್ತೀಯಲ್ಲ ಅಣ್ಣ. ನನ್ನ ಪರಿಸ್ಥಿತಿನ ಅತ್ತಿಗೆಗೆ ವಿವರಿಸಿ ಹೇಳು. ನೀನು ನಿನ್ನ ಅತ್ತಿಗೆ ಒಂದಾಗಿದ್ದೀರಾ. ನಾನು ಮಧ್ಯದಲ್ಲಿ ಬಂದು ಮತ್ತೆ ನನಗೆ ಕೆಟ್ಟವನಾಗಕ್ಕೆ ಇಷ್ಟ ಇಲ್ಲಮ್ಮ. ನೀನುಂಟು, ನಿನ್ನ ಅತ್ತಿಗೆ ಉಂಟು. ಮುಂಚೆ ಇಲ್ಲ ನಾನು ಹೋಗಬೇಡ ಅಂದರೂ ಹಠ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ಅವಳು ಹೋಗು ಅಂತಿದ್ದಾಳೆ. ಹೋಗೋದಕ್ಕೆ ನಿಂಗೇನು ಕಷ್ಟ? ಬೇರೆಯವ್ರ ದೃಷ್ಟಿಲಿ ನಾನು ಕೆಟ್ಟವನು, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೇ ಇರೋನು ಅಂತೆಲ್ಲ ಅನ್ನಿಸ್ಕೊಂಡು ನನಗೂ ಸಾಕಾಗಿ ಹೋಗಿದೆ ಅಮ್ಮ. ನೀನುಂಟು, ನಿನ್ನ ಅತ್ತಿಗೆ ಉಂಟು, ಏನಾದರೂ ಮಾಡ್ಕೊಳ್ಳಿ. ಅಯ್ಯೋ, ನೀನೇ ಹೀಗಂದ್ರೆ ಹೇಗಣ್ಣ? ನಾನು ಏನು ಮಾತಾಡಿದ್ರೂ ಕಷ್ಟ, ಹೇಗೆ ನಡ್ಕೊಂಡ್ರೂ ಕಷ್ಟ ಆಗತ್ತೆ. ಅದಕ್ಕೆ ನಿಮ್ಮಿಬ್ಬರ ವಿಷಯದಲ್ಲಿ ನಾನು ತಲೆ ಹಾಕಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನೀನೇನಾದರೂ ತಿಂಡಿ ಮಾಡಿದಿದ್ರೆ ಪ್ರಕೃತಿ ಹತ್ರ ಕೊಟ್ಟು ಕಳಿಸು. ನನಗೆ ತುಂಬ ಕೆಲಸ ಇದೆ. ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀನಿ. ಬಾಯ್. ಅಯ್ಯೋ ಅಣ್ಣ, ಹೋಗ್ಬೇಡ. ಅಯ್ಯೋ ದೇವ್ರೆ, ಹೊರಟೇ ಹೋದ್ನಲ್ಲ. ನೋಡಿ ಅತ್ತಿಗೆ, ಅಣ್ಣ ಏನು ಮಾತಾಡದೆ ಹೊರಟೇ ಹೋದ. ನೀವು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ನಾನು ಏನು ಮಾಡಬೇಕು ಅತ್ತಿಗೆ? ನೋಡು ಸಾಧನ, ನನಗೂ ನಿಮ್ಮ ಅಣ್ಣಂಗೂ ಸಾಕಷ್ಟು ಕೆಲಸ ಇರುತ್ತೆ. ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ಥರ ದುಡ್ದು ಸಾಕಾಗಿ ಹೋಗಿರುತ್ತೆ. ಇನ್ನು ಈ ಮನೆ ಕೆಲಸಗಳನ್ನೆಲ್ಲ ನಮ್ಮ ತಲೆ ಮೇಲೆ ಕಟ್ಟಬೇಡ ಪ್ಲೀಸ್. ನೀನೇ ನೋಡ್ಕೋಬೇಕು. ನೀವು ನನ್ನ ಕೈ ಬಿಡ್ತೀರಾ ಅತ್ತಿಗೆ? ಅಪ್ಪ ದೇವ್ರೆ, ನೀನು ಮಾಡೋದು ನೋಡಿದ್ರೆ ಗುಡ್ಡ ಹತ್ತಿ ಏನೋ ಕಿತ್ಕೊಂಡು ಬರಬೇಕು, ಸಮುದ್ರ ಕಾಳಕ್ಕಿಳ್ದು ಏನೋ ಹೊತ್ಕೊಂಡು ಬರಬೇಕು ಅನ್ನೋ ಹಾಗಿದೆ. ಇಷ್ಟು ಸಿಂಪಲ್ ಆಗಿರೋ ಕೆಲಸನೇ ಮಾಡೋಕ್ಕಾಗಲ್ಲ ಅಂದರೆ ನನಗನ್ಸುತ್ತೆ ನಿಂಗೆ ಸಣ್ಣದಾಗಿ ಸೋಂಬೇರಿತನ ಶುರುವಾಗಿದೆ ಅಂತ. ನೋಡೋಣ, ನನಗೀಗ ಹಸಿವಾಗ್ತಾ ಇದೆ, ತಿಂಡಿ ಕೊಡು. ನನಗೂ ತುಂಬ ಕೆಲಸ ಇದೆ, ನಾನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕು. ಅಯ್ಯೋ ದೇವ್ರೆ, ನನ್ನ ಪರವಾಗಿ ಯಾರೂ ಇಲ್ವಲ್ಲ, ಏನು ಮಾಡೋದು? ಒಂದರಿಂದ ಒಂದು ನನ್ನ ಮೇಲೆ ಕೆಲಸಗಳು ಬರ್ತಾ ಇದೆಯಲ್ಲ. ಏನು ಮಾಡೋದಪ್ಪ? ಏನು ಮಾಡೋಕ್ಕಾಗಲ್ಲ. ಇವ್ರ ಕೈಲಿ ಸಿಕ್ಕಾಕೊಂಡಿದ್ದೀನಿ. ಬದುಕಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು ನಾನು. ದಿನಗಳು ಕಳೀತಾ ಇದ್ದ ಹಾಗೆ ಸಾಧನದ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚುತ್ತಾ ಹೋಯಿತು. ನಿಮ್ಮ ಅಂಗಡಿ ಉದ್ದಿನಬೇಳೆ ತುಂಬ ಚೆನ್ನಾಗಿದೆ ಅಂಕಲ್. ಬೆಲೆನೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಹೌದಮ್ಮ, ನಾವು ನಮ್ಮ ಗ್ರಾಹಕರಿಗೆ ಯಾವತ್ತೂ ಮೋಸ ಮಾಡಲ್ಲ. ಒಳ್ಳೆ ಬೆಲೆಗೆ ಒಳ್ಳೆ ಪದಾರ್ಥ ಕೊಡೋದೇ ನಮ್ಮ ಉದ್ದೇಶ. ನಿಮಗೆ ಈ ದಿನಸಿ ತಗೊಂಡೋಗ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನೋದಾದರೆ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಹೋಮ್ ಡೆಲಿವರಿ ಕೂಡ ಇದೆ. ಓ, ಹೋಮ್ ಡೆಲಿವರಿನೂ ಇದೆಯಾ? ತುಂಬ ಥ್ಯಾಂಕ್ಸ್ ಸರ್. ಅಗತ್ಯ ಬಿದ್ದಾಗ ಹೇಳ್ತೀನಿ. ಈಗ ನಾನು ಕಾರಲ್ಲೇ ಹೋಗ್ತಿರೋದ್ರಿಂದ ತಗೊಂಡೋಗ್ತೀನಿ. ಅಲ್ಲಿವರೆಗೂ ತಂದುಕೊಟ್ರೆ ಸಾಕು. ಸರಿ, ಆಯ್ತಮ್ಮ. ಹೀಗೆ ಒಂದೊಂದಾಗಿ ಮನೆಯ ಎಲ್ಲ ಜವಾಬ್ದಾರಿನೂ ಸಾಧನನ ಮೇಲೆ ಬಿತ್ತು. ಆದರೂ ಅವಳದನ್ನೆಲ್ಲ ಲೀಲಾಜಾಲವಾಗಿ ನಿಭಾಯಿಸ್ತಾ ಇದ್ಲು.
ನಿನ್ನ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಪ್ರಕೃತಿ. ಗಂಡನ ಮನೇಲಿ ಹೆಣ್ಮಕ್ಳು ಸುಖವಾಗಿದ್ದಾರೆ ಅಂತ ಹೇಳೋದನ್ನ ಕೇಳೋದಕ್ಕೆ ಖುಷಿ ಆಗತ್ ಕಣೆ. ನಿಮ್ಮ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೋ ಏನೋ. ಹೌದು ಕಣೆ, ಎಲ್ಲ ನನ್ನ ಅದೃಷ್ಟ. ನಿನ್ನನ್ನು ಅವಾಗಿಂದ ಕೂರಿಸ್ಕೊಂಡು ಮಾತಾಡ್ತಾನೇ ಇದ್ದೀನಿ. ಕಾಫಿ ಮತ್ತೇನಾದರೂ ಸ್ನ್ಯಾಕ್ಸ್ ತರ್ತೀನಿ ಇರು. ಅದೆಲ್ಲ ಏನು ಬೇಡ ಕಣೆ, ಈಗ ತಾನೇ ಎಲ್ಲದನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಹೀಗೆ ಸ್ವಲ್ಪ ಹೊತ್ತು ನಿನ್ನ ಜೊತೆಗೆ ಮಾತಾಡ್ಕೊಂಡು ನಾನು ಹೊರಡ್ತೀನಿ. ಶಾರದಮ್ಮ, ಎಲ್ಲಿಗೆ ಹೊರಟಿದ್ದೀರಿ? ನಮ್ಮ ಮನ್ಸಲ್ಲಿ ಕೂತ್ಕೊಳ್ರಿ, ಬನ್ರಿ. ಯಾರೋ ಹಾಡು ಹೇಳ್ತಿರೋ ಹಾಗಿದೆ, ಯಾರದು? ಅದಾ ನನ್ನ ನಾದ್ನಿ ಸಾಧನ ಅಂತ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಅವಳಿಗೆ ಸಂಜೆ ಹೊತ್ತು ಹಿತ್ತಲಲ್ಲಿ ಕೂತ್ಕೊಂಡು ಹಾಡು ಹೇಳೋದಂದ್ರೆ ತುಂಬ ಇಷ್ಟ. ಓ ಹೌದಾ, ನಾವು ಮರೆಯಲ್ಲಿ ನಿಂತ್ಕೊಂಡು ಅವಳು ಹಾಡು ಕೇಳೋಣ ಬಾ. ಈಗಿಷ್ಟು ಅವಸರ ಶಾರದಮ್ಮ, ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ, ನಿನಗೆ ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ. ಬ್ರಹ್ಮನೊಡನೆ ಗಾನಗೋಷ್ಠಿ ಸಂಭ್ರಮವೇ, ವೀಣೆ ಮೇಲೆ ಬೆರಳಾಡಿಸೋ ಆತುರವೇ. ಬ್ರಹ್ಮನೊಡನೆ ಗಾನಗೋಷ್ಠಿ ಸಂಭ್ರಮವೇ, ವೀಣೆ ಮೇಲೆ ಬೆರಳಾಡಿಸೋ ಆತುರವೇ. ನಾರದಗೆ ಕಿವಿಯಾಗು ಕಾತುರವೇ, ನಾರದಗೆ ಕಿವಿಯಾಗು ಕಾತುರವೇ. ನಿನ್ನ ನಗೆಯೊಂದೇ ಎಲ್ಲದಕ್ಕೂ ಉತ್ತರವೇ, ನಿನ್ನ ನಗೆಯೊಂದೇ ಎಲ್ಲದಕ್ಕೂ ಉತ್ತರವೇ. ಏಕಿಷ್ಟು ಅವಸರ ಶಾರದಮ್ಮ, ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ, ನಿನಗೆ ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ. ಕ್ಷಣಕಾಲ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಬೇಗ ಬಾರೆ ಮನಸೊಳಗೆ ಮನಸ್ಸನ್ನಿಟ್ಟು. ಕ್ಷಣಕಾಲ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಬೇಗ ಬಾರೆ ಮನಸೊಳಗೆ ಮನಸ್ಸನ್ನಿಟ್ಟು. ಹೇಳುವೆಯ ನಿನ್ನನ್ನು ಹಿಡಿವ ಗುಟ್ಟು, ಹೇಳುವೆಯ ನಿನ್ನನ್ನು ಹಿಡಿವ ಗುಟ್ಟು. ಇಲ್ಲದಿರೆ ನಿನಗುಂಟು ಕವಿತೆ ಪೆಟ್ಟು, ತಾಯೇ ಇಲ್ಲದಿರೆ ನಿನಗುಂಟು ಕವಿತೆ ಪೆಟ್ಟು. ಏಕಿಷ್ಟು ಅವಸರ ಶಾರದಮ್ಮ, ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ, ನಿನಗೆ ಏನಿಹುದು ಘನ ಕಾರ್ಯ ಬೇಗ ಹೇಳಮ್ಮ. ವಾ 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 ವಾ, ಸೂಪರ್. ಯಾರದು? ಇಲ್ಲಿ ಯಾರು ಇಲ್ವಲ್ಲ? ನಾನು ಮತ್ತೆ ನನ್ನ ಫ್ರೆಂಡು ಕಣೆ ಸಾಧನ. ಅಲ್ಲಿ ಇಲ್ಲಿ ಹುಡುಕ್ಬೇಡ, ನಾವು ಇಲ್ಲಿದ್ದೀವಿ, ಒಳಗೆ ಬಾ. ವೆರಿ ನೈಸ್ ಸಾಧನ, ತುಂಬ ಚೆನ್ನಾಗಿ ಹಾಡ್ತೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಹೌದು ಕಣೆ ಸ್ವಾತಿ, ಇವಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಸಂಗೀತ ಕ್ಲಾಸಿಗೆ ಸೇರ್ಕೊ ಅಂದರೆ ಇವಳು ನನ್ನ ಮಾತೇ ಕೇಳ್ತಿಲ್ಲ ನೋಡು. ಏನು, ನಾನು ಸಂಗೀತ ಕ್ಲಾಸಿಗೆ ಸೇರೋದಾ? ಪ್ರಕೃತಿ ಯಾವತ್ತೂ ಸಾಧನನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಗೆಳತಿ ಎದುರಿಗೆ ಅವಳು ಆ ರೀತಿ ಹೇಳಿದಾಗ ಸಾಧನಂಗೆ ಶಾಕ್ ಆಯಿತು. ಅದ್ಯಾಕೆ ಗಾಬರಿ ಆಗ್ತೀರಾ ಸಾಧನ? ಸಂಗೀತ ಕ್ಲಾಸಿಗೆ ಸೇರ್ಕೊಳ್ಳಿ, ನಿಮ್ಮ ವಾಯ್ಸ್ ಇನ್ನೂ ಇಂಪ್ರೂವ್ ಆಗತ್ತೆ, ನಿಮಗೆ ಒಳ್ಳೆ ಭವಿಷ್ಯನೂ ಸಿಗತ್ತೆ. ನಿಜ ಹೇಳಬೇಕು ಅಂದರೆ ಇಂಥ ಅತ್ತಿಗೆ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ. ಅವರಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನಿಮಗೆ ಸೇರ್ಕೊಳ್ಳೋಕ್ಕೇನು? ಅದು ಹಾಗಲ್ಲ, ನನಗೆ ಮನೆಯಿಂದ ಹೊರಗೋಗೋಕ್ಕೆ ಇಷ್ಟ ಆಗಲ್ಲ. ನೋಡೆ ಸ್ವಾತಿ, ಪ್ರತಿಯೊಂದಕ್ಕೂ ಹೀಗೆ ಹೇಳ್ತಾಳೆ ಕಣೆ. ನನಗಂತೂ ಇವಳಿಗೆ ಹೇಳಿ ಹೇಳಿ ಸಾಕಾಗೋಯ್ತು. ಇವಳು ನನ್ನ ಮಾತೇ ಕೇಳಲ್ಲ ಅಂತಾಳೆ. ನೋಡ್ದವ್ರ ಕಣ್ಣಲ್ಲಿ ಅದಕ್ಕೆ ಕೆಟ್ಟೋಳಾಗಬೇಕಲ್ಲ, ಅದಕ್ಕೆ ಅವಳು ಹೀಗೆ ಮಾಡ್ತಾಳೋ ಏನೋ. ಅಯ್ಯೋ ಅತ್ತಿಗೆ, ಹಾಗೆಲ್ಲ ಹೇಳಬೇಡಿ. ಪ್ರಕೃತಿ ಸರಿಯಾಗಿ ಹೇಳ್ತಿದ್ದಾಳೆ ಸಾಧನ. ನೀವು ಪ್ರತಿಯೊಂದಕ್ಕೂ ಹೀಗೆ ಹಿಂಜರಿತಾ ಹೋದ್ರೆ ನೋಡ್ದವ್ರ ಕಣ್ಣಲ್ಲಿ ಪ್ರಕೃತಿ ಕೆಟ್ಟೋಳಾಗ್ತಾಳೆ, ಅವಳಿಗೆ ಬೇಜಾರಾಗಲ್ವಾ? ನಿಮಗೆ ನಿಜವಾಗ್ಲೂ ಅವಳ ಮೇಲೆ ಪ್ರೀತಿ ಇರೋದೇ ಹೋದಾದ್ರೆ ಸಂಗೀತ ಕ್ಲಾಸಿಗೆ ಹೋಗಕ್ಕೆ ಒಪ್ಕೊಳ್ಳಿ. ಸಾಧನ,
ನೀನು ಪ್ರತಿದಿನ ಊಟ ಕೊಡೋಕ್ಕೆ ಕಾರಲ್ಲಿ ಬರ್ತೀಯಲ್ವಾ, ಅವರಿಗೆ ಹೇಳ್ತೀನಿ, ಅವರೇ ನಿನ್ನನ್ನು ಸಂಗೀತ ಕ್ಲಾಸಿಗೆ ಬಿಟ್ಟು ಬರ್ತಾರೆ. ನನಗೇನಾದ್ರೂ ಇಂಥ ಅತ್ತಿಗೆ ಇದ್ದಿದ್ರೆ ನಾನು ಎಂತೆಂಥ ಸಾಧನೆ ಮಾಡ್ತಿದ್ನೋ ಏನೋ. ಅದು ಹಾಗಲ್ಲ ಸ್ವಾತಿಯವರೇ, ನನ್ನ ಪರಿಸ್ಥಿತಿ. ಇದೊಂದು ಡೈಲಾಗು ಪ್ರತಿ ಒಂದಕ್ಕೂ ಉಪಯೋಗಿಸ್ತಾಳೆ ಕಣೆ. ಏನು ಮಾಡೋಕ್ಕಾಗತ್ತೆ, ಎಲ್ಲ ನನ್ನ ಹಣೆ ಬರ. ಈ ಮನೆಗಾಗಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಕಂಡೋರ ದೃಷ್ಟಿಲಿ ನಾನು ಕೆಟ್ಟೋಳಾಗಬೇಕಲ್ಲ. ಇರಲಿ ಬಿಡು, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು. ಚೇಚೆ ಅತ್ತಿಗೆ, ನೀವು ನೊಂದ್ಕೋಬೇಡಿ. ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಿದೆಯಲ್ಲ. ನಿಮ್ಮ ಪರಿಸ್ಥಿತಿ ಗೊತ್ತಿರೋದಕ್ಕೆ ಕಾರಲ್ಲೇ ಹೋಗೋ ವ್ಯವಸ್ಥೆ ಮಾಡ್ತೀನಿ ಅಂತ ಅವಳು ಹೇಳ್ತಾ ಇರೋದು. ಒಪ್ಕೊಳ್ಳಿ ಸಾಧನಾ. ಇಲ್ಲ ಅಂದರೆ ನಿಮ್ಮ ಅತ್ತಿಗೆ ಕೆಟ್ಟ ಹೆಸರು ಬರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಿ ಅಂತಲೇ ಅರ್ಥ. ನಾನು ಅವರಮ್ಮಂಗೆ ಹಾಗೆ ಹೇಳ್ತೀನಿ ಬಿಡಿ. ಚೇಚೆ, ಹಾಗೆ ಮಾತ್ರ ಮಾಡಬೇಡಿ ಪ್ಲೀಸ್. ಈಗೇನು ನಾನು ಸಂಗೀತ ಕ್ಲಾಸಿಗೆ ಸೇರ್ಕೋಬೇಕು ಅಷ್ಟೇ ತಾನೇ? ಸರಿ, ಸೇರ್ಕೋತೀನಿ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.